ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕಬ್ಬೂರ್ ಅಂತ. ನಾನು ನ್ಯೂಬಾರ್ನ್ ಬೇಬಿ ಸ್ಪೆಷಲಿಸ್ಟ್. ಇದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಾ 31 ವರ್ಷ ಆಯ್ತು. ನಾನು ಮತ್ತು ನಮ್ಮ ಮಿಸೆಸ್ ಡಾಕ್ಟರ್ ಸುಮನಾ ಕೂಡ್ಕೊಂಡು ಒಂದು ಟ್ರೈನ್ ಅಂಡ್ ಹೆಲ್ಪ್ ಬೇಬೀಸ್ ಅಂತ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಶುರು ಮಾಡ್ಕೊಂಡಿದ್ವಿ. ಈ ಆರ್ಗನೈಸೇಷನ್ ಶುರುವಾಗಿ 12 ವರ್ಷ ಆಯ್ತು. ಈಗ ನಿಮ್ಗೆಲ್ಲ ಮೆಸೇಜಸ್ ಬರ್ತಾ ಇರೋದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾರ್ಚ್ 30th ಒಂದು ಇವೆಂಟ್ ಇದೆ ಅಂತ. ಅದರ ಉದ್ದೇಶ ಏನು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಹೇಳಬಯಸ್ತೇನೆ. ನಮ್ದು ಮಾಡೆಲ್ ಹೇಗಿದೆ ಅಂದ್ರೆ, ನಮ್ ಗವರ್ಮೆಂಟ್ ಹಾಸ್ಪಿಟಲ್ ಕರ್ನಾಟಕದಲ್ಲಿ ತಗೊಂಡು ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಅನಲೈಸ್ ಮಾಡಿ ಆ ಪ್ರಾಬ್ಲಮ್ಸ್ ಅನ್ನ ಟ್ಯಾಕಲ್ ಮಾಡ್ತೀವಿ. ಯಾವ ತರ ಅಂದ್ರೆ, ಒಂದು ಮಿನಿಮಮ್ ಒಂದು 15ರಿಂದ 20 ಜನ ಅಮೆರಿಕನ್ ಸ್ಪೆಷಲಿಸ್ಟ್ ಕೂಡ್ಕೊಂಡು ನಾವು ಭಾರತಕ್ಕೆ ಪ್ರಯಾಣ ಮಾಡಿ ಆ ಸೆಂಟರ್ ವಿಸಿಟ್ ಮಾಡಿ ಸುಮಾರು 5 ಸೆಂಟರ್ ಪರ್ ವಿಸಿಟ್ ಆದ್ರೂ ಮಿನಿಮಮ್ ಮಾಡೇ ಮಾಡ್ತೀವಿ. ಸೊ ಈ ಸೆಂಟರ್ಸ್ ಮೆಜಾರಿಟಿ ಎಲ್ಲ ಉತ್ತರ ಕರ್ನಾಟಕದಲ್ಲೇ ಇದೆ. ಆಮೇಲೆ ಇನ್ನೊಂದು ಉದ್ದೇಶ ಏನಂದ್ರೆ, ಮಿಸ್ಟರ್ ಜಾನ್ ಹಿಲ್ ಅಂತೇಳಿ ಒಬ್ರು ಅಮೆರಿಕನ್ ಇದ್ದಾರೆ. ಅವರು ಇಲ್ಲೇ ಕಾಪೆಲಲ್ಲೇ ಇರ್ತಾರೆ. ನಮ್ ಜೊತೆ ಈ ಆರ್ಗನೈಸೇಷನ್ ಜೊತೆ ಇದ್ದೇನೆ ಆಗ್ಲೇ 9 ವರ್ಷ ಆಯ್ತು. ಈ 9 ವರ್ಷದಲ್ಲಿ ಅವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅದನ್ನ ಲಿಸ್ಟ್ ಮಾಡಕ್ ಆಗಂಗಿಲ್ಲ. ಯಾವುದೇ ಇವೆಂಟ್ ಇರಲಿ, ಫಂಡ್ ರೈಸಿಂಗ್ ಇರಲಿ, ಮೀಟಿಂಗ್ಸ್ ಇರಲಿ, ಏನೇ ಇದ್ರೂ ಕೂಡ ಅವರು ನಂಬರ್ 1 ನಾನೇ ಬಂದು ಹೆಲ್ಪ್ ಮಾಡ್ತೀನಿ ಅಂತ. ಅವ್ರ ಎಲ್ಲ ಊರ ಹೆಸರು ಕೂಡ ಸುಮಾರು ಗೊತ್ತಾಗಿದೆ. ಸೊ ಅವ್ರಿಗೆ ನಾವು ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ, ಅವ್ರದ್ದು ಕೊಡುಗೆ ಅಪಾರ ಅಂತ ಹೇಳಿ ಅವ್ರಿಗೆ ಒಂದು ಫೆಲಿಸಿಟೇಷನ್ ಮಾಡೋಣ ಅಂತ ಹೇಳಿ ಈ ಇವೆಂಟ್ ಅನ್ನ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಾವು ಎಲ್ಲ ಉತ್ತರ ಕರ್ನಾಟಕದ ಜನ ಕೂಡ್ಕೊಂಡು ಅವ್ರಿಗೆ ಫೆಲಿಸಿಟೇಷನ್ ಮಾಡಿದ್ರೆ ಒಂದು ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳಿ, ಅದು ಒಂದು ಸಾರ್ಥಕ ಅನ್ಸುತ್ತೆ ಅಂತ ಹೇಳಿ. ಅದಕ್ಕೆ ನೀವು ಅದೊಂದು ರೀಸನ್ ನೀವು ಬರಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಂತೀವಿ. ಇನ್ನೊಂದು ರೀಸನ್ ಏನಂತಂದ್ರೆ, ನೀವು ಪ್ರತ್ಯಕ್ಷ ಆಗ್ಲಿ ಪರೋಕ್ಷ, ಫಾರ್ ಎಕ್ಸಾಂಪಲ್ ನಮ್ಮ ಕೆಲವೊಂದು ನಾನ್ ಮೆಡಿಕಲ್ ಜನ ಇದ್ದಾರೆ. ಅವರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಲ್ಲಿ ಸೆಂಟರ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ಬಿಜಾಪುರದಲ್ಲಿ ಒಬ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಒಬ್ರು ಇಂಡಿಯಾನಾದಂದಿದ್ದಾರೆ, ಅವರು ಸಾಂಗ್ಲಿ ಸೆಂಟರ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ನೀವು ಬೆಳಗಾಂ ಆಗ್ಲಿ, ಬಿಜಾಪುರ ಆಗ್ಲಿ, ಗುಲ್ಬರ್ಗ ಆಗ್ಲಿ, ಬೀದರು, ಹುಬ್ಬಳ್ಳಿ, ಯಾವ್ದಾದ್ರು ಸೆಂಟರ್, ಹಾವೇರಿ ಸೆಂಟರ್ ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಆ ತರ ನೀವು ನಾನ್ ಮೆಡಿಕಲ್ ಆದ್ರೂ ಪರವಾಗಿಲ್ಲ. ಸೊ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿರ್ತದೆ. ಅದನ್ನ ಈ ಎಲ್ಲ ವಿವರಣೆಯನ್ನ ನಾವು ಮಾರ್ಚ್ 30th ಇವೆಂಟ್ ಅಲ್ಲಿ ಹೇಳ್ತೀವಿ. ಅದಕ್ಕೆ ದಯವಿಟ್ಟು ಬನ್ನಿ. ಆಮೇಲೆ ಇನ್ನೊಂದು ಅನಿಸ್ತಾ ಇರ್ಬೋದು ನಿಮಗೆ, DFW ನಲ್ಲಿ ಎಷ್ಟಪ್ಪ ಇವೆಂಟ್ಸ್ ಆಗ್ತಾ ಇದೆ, ಯಾವ್ದಕ್ ಹೋಗ್ಲಿ ಯಾವ್ದಕ್ ಬಿಡ್ಲಿ ಅಂತ ಹೇಳಿ ಗೊತ್ತಾಗಂಗಿಲ್ಲ. ಅದಕ್ಕೆ ಇದೊಂದು ಒಂಥರ ಸ್ಪೆಷಲ್ ಇವೆಂಟ್ ಅಂತ ಬನ್ನಿ. ಯಾಕಂದ್ರೆ ನಾವು ನವಜಾತ ಶಿಶುದ್ದು ಅಂದ್ರೆ ನ್ಯೂಬಾರ್ನ್ ಬೇಬೀಸ್ ಮಾರ್ಟಾಲಿಟಿ ಅಂದ್ರೆ ನಂಬರ್ ಆಫ್ ಬೇಬೀಸ್ ಡೈಯಿಂಗ್ ಇಸ್ ಟೂ ಹೈ. ರೆಕಾರ್ಡ್ ಒಂದೊಂದ್ಸರಿ ಸರಿಯಾಗಿ ಸಿಗಂಗೇ ಇಲ್ಲ. ಅದ್ರ ಜೊತೆಗೆ ನಾವು ಏನ್ ಮಾಡಿದೀವಿ, ಈ ಸರಿ ಮದರ್ಸ್ ಹೆಲ್ತ್ ಕೂಡ ಟಾರ್ಗೆಟ್ ಮಾಡ್ತಾ ಇದೀವಿ. ಪ್ರಿವೆಂಟಿವ್ ಸೋಷಿಯಲ್ ಮೆಡಿಸಿನ್ ಅಂತ ಇಟ್ಕೊಂಡು, ಆಮೇಲೆ ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ನಿಯೋನೆಟಾಲಜಿಸ್ಟ್, ಈ ಸರ ಎಲ್ಲ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಎಲ್ಲ ಕೂಡ ಬರ್ತಾ ಇದಾರೆ. ಜರ್ಮನಿಯಿಂದ, ಇಂಗ್ಲೆಂಡ್ ಇಂದ, ಆಸ್ಟ್ರೇಲಿಯಾದಿಂದ, US, ಕೆನಡಾ, ಹೀಗೆ. ಸೊ ಇದೆಲ್ಲ ಎಕ್ಸ್ಪರ್ಟೀಸ್ ಕಲೆಕ್ಟಿವ್ ತಗೊಂಡು ನಾವು ನಮ್ಮ ಉತ್ತರ ಕರ್ನಾಟಕದ ರೀಜನ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಬಹುದು ಅಂತ ಹೇಳಿ ಇನ್ ದ ನೆಕ್ಸ್ಟ್ ಕಮಿಂಗ್ 5 years or 10 years. Let me explain about the $30 ticket per person. Yes, it is expensive, we understand. The reason behind that is the organization has grown quite a bit, and in the last 12 years we have depended on volunteers and donors for the funding, because without funding, so we have talent, we have resources, we have a organizational, a very well structured organization, plus we have experts from different parts of the world like Germany, Australia, US, Canada, like that. So we have to gather them all together, bring them to India, and travel and stay and travel to multiple cities, plus donate the equipment. So there's a lot of necessity for the funding. Even a few dollars from each event goes a long way. Imagine like one family needs antibiotics or some life-saving equipment. Many people cannot afford it, especially on the people who are coming to the government side of the sector. So I once again request you, please come with your family, attend, enjoy the music, spend a nice evening with friends and colleagues, and also support the organization and our centers in India. ಆಮೇಲೆ ಇನ್ನೊಂದೇನಂದ್ರೆ, ಫ್ಯಾಮಿಲಿ ಸಮೇತ ಬನ್ರಿ. ಯೂತ್ ಮೆಂಬರ್ಸ್ ಗೆ ಆಕ್ಟಿವಿಟೀಸ್ ತುಂಬಾ ಇದೆ. ಸೊ ಇದರಿಂದ ಅವ್ರಿಗೂ
ವಾಲಂಟಿಯರ್ ಅವರ್ಸ್ ಬೇಕಿದ್ರೆ, ವಾಲಂಟಿಯರ್ಸ್ ಆಕ್ಟಿವಿಟಿ ಬೇಕಿದ್ರೆ ತುಂಬಾ ಅನುಕೂಲ ಆಗ್ತದೆ. ಇದ್ರ ಜೊತೆಗೆ ನಾನು ಉತ್ತರ ಕರ್ನಾಟಕದ ಆರ್ಗನೈಸಿಂಗ್ ಕಮಿಟಿ ಪ್ರೆಸಿಡೆಂಟ್, ಆಮೇಲೆ ಡೈರೆಕ್ಟರ್ಸ್, ಬೋರ್ಡ್ ಮೆಂಬರ್ಸ್ ಎಲ್ಲ ತುಂಬಾ ಥ್ಯಾಂಕ್ಸ್ ಹೇಳಿ, ಈ ಇವೆಂಟ್ ಸಕ್ಸಸ್ ಆಗಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊಂಡು ಮಿಸ್ಟರ್ ಜಾನ್ ಹಿಲ್ಗೆ ಫೆಲಿಸಿಟೇಷನ್ ಮಾಡೋಣ. ಮತ್ತು ಆರ್ಗನೈಸೇಷನ್ ಥ್ರೂ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮೆಡಿಕಲ್ ಸೆಂಟರ್ಸ್ಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸುತ್ತಾ ಇವೆಂಟ್ ಮಾಡೋಣ. ಬನ್ನಿ. ಥ್ಯಾಂಕ್ ಯು.